ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ದುರಸ್ತಿ ಕಾರ್ಯ ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ಪೂರ್ಣಗೊಳ್ಳಲಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನದ ಸಚಿವ ಎನ್ಎಸ್ ಬೋಸರಾಜು ಅವರು ಭರವಸೆ ನೀಡಿದ್ದಾರೆ. ಜಲಾಶಯದ ದುರಸ್ತಿ ಕಾರ್ಯದ ಕುರಿತು ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ದುರಸ್ತಿ ಕಾರ್ಯದ ಹಿನ್ನೆಲೆಯಲ್ಲಿ ಕಾಲುವೆಗಳಿಗೆ ನೀರು ನಿಲ್ಲಿಸಲಾಗಿತ್ತು. ಆದರೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ತುರ್ತಾಗಿ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸುವ ಸಲುವಾಗಿ ಕಾಲುವೆಗಳಿಗೆ ನೀರು ಬಿಡಲಾಗಿತ್ತು ಎಂದು ವಿವರಿಸಿದ್ದಾರೆ. ಕಾಲುವೆಗಳಿಗೆ ನೀರು ಬಿಡುವ ವಿಚಾರದಲ್ಲಿ ಎದುರಾದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ ಸಚಿವರು, ಮುಖ್ಯ ಕಾಲುವೆಯ 13ನೇ ಮೈಲಿ ಬಳಿ ಬಸಾಪುರ ಮತ್ತು ಬಂಡಿಹರ್ಲಾಪುರ ಗ್ರಾಮಗಳ ಬಳಿ ನಾಲೆ ಹೊಡೆದು ಹೋಗಿದ್ದು, ಇದರಿಂದ ಕುಡಿಯುವ ನೀರಿನ ಪೂರೈಕೆಗೆ ತೊಂದರೆಯಾಗಿತ್ತು ಎಂದರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ತುರ್ತು ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಬೇಸಿಗೆಯಲ್ಲಿ ನೀರಿನ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ಜಲಾಶಯದ ದುರಸ್ತಿ ಕಾರ್ಯವನ್ನ ಪರಿಶೀಲಿಸಲು ತಜ್ಞರೊಂದಿಗೆ ನದಿಗೆ ಭೇಟಿ ನೀಡಿದ್ದಾಗಿ ತಿಳಿಸಿದ ಸಚಿವರು, ಸಾರ್ವಜನಿಕರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ನೀರಿನ ನಿರ್ವಹಣೆ ಹಾಗೂ ಸರಬರಾಜಿನ ಕುರಿತು ಸರ್ಕಾರ ಸಮರ್ಪಕ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ. ಅದು ನಿನ್ನೆ ನಮ್ಗೆ ಗೊತ್ತಾಗಿದ್ದು ಅಲ್ಲಿ ರೈತರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನೀರು ಅದು ನಮ್ಮ ಕಾಂಪನ್ಸೇಷನ್ ಕೊಟ್ಟ ಮೇಲೆ ಮಾಡಂತ ಹೇಳಿದ್ರೆ ರಿಪೇರ್ ಮಾಡಿ ಅವೆಲ್ಲ ಲ್ಯಾಂಡ್ಸ್ ಎಲ್ಲ 65 ಎಕರೆ ಇದ್ರು. ಈಗ ಸರ್ವೆ ಮಾಡ್ಯಾರ ರೆವಿನ್ಯೂ ಡಿಪಾರ್ಟ್ಮೆಂಟವರು, ನೀರಾವರಿ ಇಲಾಖೆಯವರು 92 ಎಕರೆ ಅಂತೇಳಿ ಹಾಕಿಕೊಟ್ಟಿದ್ದಾರೆ. ಮತ್ತು 90 ಏಕರ್ಸಲ್ಲಿ. ಸೊ ಹಾಗಾಗಿ ನಾನೇನು ಇವತ್ತು ಆ್ಯಕ್ಚುಲಿ ಟ್ರೈನಿಗೆ ಬರೋದಿತ್ತು ಈ ಕಡೆ ಮಧ್ಯಾಹ್ನ ಚೇಂಜ್ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಗೆ ಬಿಟ್ಟು ಇಲ್ಲಿ ಬಂದು ನೋಡಿ ಎಲ್ಲ ಅಧಿಕಾರಿಗಳು ಮಾತಾಡಿ ಅಲ್ಲಿಂದ ಇರಿಗೇಷನ್ ಸೆಕ್ರೆಟರಿಗೆಲ್ಲ ಮಾತಾಡಿ ಮತ್ತು ನಮ್ಮ ಮಂಜಪ್ಪ ಅಂತೇಳಿ ಮೊದಲು ಚೀಫ್ ಇಂಜಿನಿಯರ್ ತೋರಿದ್ರು, ರಿಟೈರ್ಡ್ ಆದರು. ಅವ್ರದ್ದು ನಾಳೆ ಅಂದರೆ ಅದೆಲ್ಲ ಸ್ವಲ್ಪ ಅನುಭವ ಐತಿಲ್ಲ ಭಾಳ. ಸೊ ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಅವರು ನಾಳೆ ಬರ್ತಾಯಿದ್ದಾರೆ. ಈಗ ಕೆಲಸ ಶುರು ಆಗಿದೆ. ಅಲ್ಲಿ ನಾವೇನಂದರೆ ಈ ಸದ್ಯಕ್ಕೆ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಇದ್ದರೆ ತಕ್ಷಣ ನೀರು ಬರಲಿದ್ದು ತೊಂದರೆ ಆಗ್ತದೆ, ಕುಡಿ ನೀರು ಬಂದರು. ಹಾಗಾಗಿ ಅವ್ರಿಗೆ ಅಂದರೆ ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಇಮಿಡಿಯೇಟ್ಲಿ ನೀರು ಬಿಡಬೇಕು. ಆಮೇಲೆ ಪರ್ಮನೆಂಟಾಗಿ ಏನು ಕೆಲಸ ಮಾಡಬೇಕು ಅದೊಂದು ಸುಮಾರು 50 ಮೀಟ್ರಷ್ಟು ಮಾಡಬೇಕಾಗಿದೆ. ಅದನ್ನು ಮಾಡಲಿಕ್ಕೆ ಅಂತೇಳಿ ಅಧಿಕಾರಿಗಳಿಗೆಲ್ಲ ಚೀಫ್ ಇಂಜಿನಿಯರು ಮತ್ತು ಸಮರ್ಪಕ ಇರಿಗೇಷನ್ ಆಫೀಸರ್ಸ್ ಎಲ್ಲ ಇದ್ದರು, ಮಾಡಿ ಕೇಳಿ ಬಂದಿದ್ದು. ಸೊ ಕೆಲಸ ಆಗ್ತದೆ. ಇನ್ನು 2 ದಿನದಲ್ಲಿ ಮೊದಲು ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಕುಡಿಯೋ ನೀರಿಗೆ ಏನು ಬೇಕೋ ಅಷ್ಟು ನೀರು ಹರಿಸ್ಲಿಕ್ಕೆ ಈಗಾಗಲೇ ಅವರು ಹೇಳಿದ್ದಾರೆ. ಸೊ ಅದು ಉಳಿದಂಥ ಪರ್ಮನೆಂಟ್ ರಿಪೇರ್ ಮಾಡೋದು ಆ ಕೆಲಸನ ಪ್ರಾರಂಭ ಮಾಡಿ ಪರ್ಮನೆಂಟ್ ರಿಪೇರ್ ಮಾಡಲಿಕ್ಕೆ ಅದಕ್ಕೆ ಈಗಾಗಲೇ ಅವರು ಅಧಿಕಾರಿಗಳು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಒಂದು 200 ಗೇಟ್ಗಳು ಜನರಿಗೆ ಹೋಗೋದು ನನ್ನ ಅಭಿಪ್ರಾಯ ಇದೆ. ಈಗಾಗಲೇ 18 ಗೇಟು ಕಂಪ್ಲೀಟ್ ಮಾಡ್ಯಾರ, ಫುಲ್ ಪ್ರಿನ್ಸ್ಡ್ ಆಗಿ. ಅದು ನಿನ್ನೆ ನಮ್ಗೆ ಗೊತ್ತಾಗಿದ್ದು ಅಲ್ಲಿ ರೈತರೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ.